ಫ್ರಮ್ ಹೋಮ್ ಜಾಬ್ ಹುಡುಕ್ತಿದ್ದೀರಾ? ತಿಂಗಳಿಗೆ 20ರಿಂದ 28 ಸಾವಿರ ಸಂಬಳನ ಕೊಡ್ತಾ ಇದ್ದಾರೆ. ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೆನ್ಯೂನ್ ಆದಂಥ ಒಂದು ಜಾಬ್ ಅಪ್ಡೇಟ್ನ ತೊಗೊಂಡು ಬಂದಿದ್ದೀನಿ. ಕಂಪ್ನಿ ಬಂದು ಏಂಜಲ್ ಕನ್ಸಲ್ಟೆಂಟ್ ಅನ್ನೋ ಕಂಪ್ನಿ ಆಗಿರುತ್ತೆ. ರೋಲ್ ನೋಡಿದ್ರೆ ನಿಮಗೆ ಚಾಟ್ ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಕಾಲಿಂಗ್ ವರ್ಕ್ನ ನೀವು ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಕಂಪ್ಲೀಟ್ಲಿ ಚಾಟ್ ಪ್ರೋಸೆಸ್ ಆಗಿರುತ್ತೆ. ಈ ಕೆಲಸಕ್ಕೆ ನಿಮಗೆ ತಿಂಗಳಿಗೆ 20ರಿಂದ 28 ಸಾವಿರ ಸಂಬಳನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ಫ್ರೆಷರ್ಸ್ ಆಗಿದ್ರೂ ಕೂಡ ಓಕೆನಾ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಪಾರ್ಟ್ ಟೈಮ್ ಹಾಗೆ ಫುಲ್ ಟೈಮ್ ಎರಡಕ್ಕೂ ಕೂಡ ಇಲ್ಲಿ ಅವೈಲಬಲ್ ಇದೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ನೀವು ಫ್ರೆಷರ್ಸ್ ಆಗಿದ್ದರೂ ಅಪ್ಲೈನ ಮಾಡ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೀವೇನಾದರೂ ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ಗ್ರ್ಯಾಜುಯೇಟ್ಸ್ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಕ್ಸ್ಟ್ರಾ ಸ್ಕಿಲ್ಸ್ಗಳೇನು ಬೇಕಾಗಿರೋದಿಲ್ಲ. ನಿಮಗೆ ಟೈಪ್ ಮಾಡೋದಕ್ಕೆ ಬಂದರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದರೆ ಸಾಕಾಗಿರುತ್ತೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡಿದ ತಕ್ಷಣ ಕೆಲಸ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ನೀವಿಲ್ಲಿ ಡೈರೆಕ್ಟಾಗಿ HR ಕಾಲ್ ಅಥವಾ ಮೆಸೇಜ್ನ ಮಾಡ್ಬೋದು. ಆ ಆಪ್ಷನ್ ಕೂಡ ಇದೆ. ಸೊ ಯಾರಿಗೆಲ್ಲ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಹೇಗೆ ಅಪ್ಲೈನ ಮಾಡಬೇಕು, ಏನು ಸ್ಟೆಪ್ಸ್ ಫಾಲೋ ಮಾಡಬೇಕಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ ಮಾಡ್ತಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನೀವಿಲ್ಲಿ ನೋಡಿದ್ರೆ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥದ್ದು ವರ್ಕ್ ಫ್ರಮ್ ಹೋಮ್ ಚಾಟ್ ಪ್ರೋಸೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಮನೆಯಿಂದ ಮಾಡುವಂಥ ಕೆಲಸ ಚಾಟ್ ಪ್ರೋಸೆಸ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಕಾಲಿಂಗ್ ವರ್ಕ್ನ ನೀವಿಲ್ಲಿ ಮಾಡೋದಿಲ್ಲ. ಕಂಪ್ನಿ ನೋಡಿದ್ರೆ ಏಂಜಲ್ ಕನ್ಸಲ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ನಿ ನೇಮ್ ಆಗಿರುತ್ತೆ. ಇಯರ್ಸ್ನ ನೋಡಿದ್ರೆ 0 to 5 years ಅಂತ ಕೊಟ್ಟಿದ್ದಾರೆ. ಸೊ ನೀವು ಫ್ರೆಶರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಸ್ಯಾಲ್ರಿ ನೋಡಿದ್ರೆ 1 to 2.5 lakhs ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಅಟ್ಲೀಸ್ಟ್ 2 lakhs ಅಂತ ತೊಗೊಂಡ್ರು ಏನಿಲ್ಲ ಅಂದರೂ 20ರಿಂದ 28,000 25,000ವರೆಗೂ ಅರೌಂಡ್ ನಿಮಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಫ್ರೆಶರ್ಸ್ ಆಗಿದ್ದರೂ ಕೂಡ ಇಲ್ಲಿ ಮತ್ತೆ ರಿಮೋಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಜಸ್ಟ್ 3 weeks ಆಗೋ ಅಷ್ಟೇ ಪೋಸ್ಟ್ನ ಮಾಡಿರೋವಂಥದ್ದು. ಬಟ್ ಇನ್ನೂ ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ವಿ ಆರ್ ಲುಕಿಂಗ್ ಫಾರ್ ಕ್ಯಾಂಡಿಡೇಟ್ಸ್ ಟು ವರ್ಕ್ ಫಾರ್ ಚಾಟ್ ಕಸ್ಟಮರ್ ಸಪೋರ್ಟ್ ಪ್ರೋಸೆಸ್ ವಿತ್ ಸ್ಯಾಲ್ರಿ ಅಪ್ ಟು 19,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇರೋದು ಚಾಟ್ ಪ್ರೋಸೆಸ್ಗೆ ಕಸ್ಟಮರ್ ಸಪೋರ್ಟ್ ರೋಲಲ್ಲಿ. ಕಸ್ಟಮರ್ ಸಪೋರ್ಟ್ ರೋಲ್ ಅಂದರೆ ಕಾಲಿಂಗ್ ಬರೋದಿಲ್ಲ, ಚಾಟ್ ಪ್ರೋಸೆಸ್ಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ಯಾಲ್ರಿ ಬಂದು ನಿಮಗೆ 19ಇಂದ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ 19ಇಂದ ಸ್ಟಾರ್ಟಿಂಗ್ ಇರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ 28ವರೆಗೂ ಅಲ್ಲಿ ನಿಮಗೆ ಕೊಡ್ತಾರೆ. ಅದು ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದರೆ ನೀವು ಎಷ್ಟು ಚೆನ್ನಾಗಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡ್ತೀರಾ ಅಥವಾ ಅವರು ನಿಮಗೆ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದಾಗ ನೀವು ಏನು ಆನ್ಸರ್ ಮಾಡ್ತೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಕೂಡ ಇಲ್ಲಿ ಅವ್ರು ನಿಮಗೆ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಎಕ್ಸಲೆಂಟ್ ಇಂಗ್ಲಿಷ್ ಸ್ಪೀಕಿಂಗ್ ಇನ್ ಮೋಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್ ಆ್ಯಂಡ್ ವೈಫೈ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಆಮೇಲೆ ನಿಮ್ಮದೇ ಸ್ವಂತ ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲೇಬೇಕಾಗತ್ತೆ. ಯಾಕಂದರೆ ಅವ್ರು ಕೇಳಿರೋದ್ರಿಂದ ನೀವು ಮೊಬೈಲಲ್ಲೇ ನಾವು ವರ್ಕ್ ಮಾಡ್ತೀವಿ ಅಂದರೂ ಮಾಡ್ಬೋದು, ಇಲ್ಲ ಅಂತ ಅಲ್ಲ. ಬಟ್ ಅದು ಅಷ್ಟು ಈಸಿ ಇರೋದಿಲ್ಲ ನಿಮಗೆ ವರ್ಕ್ ಮಾಡೋದಕ್ಕೆ. ಅದಕ್ಕೆ ಲ್ಯಾಪ್ಟಾಪ್ನ ಕೇಳಿರೋವಂಥದ್ದು. ಕಂಪ್ನಿಯವರು ಕೇಳಿದಾಗ ನೀವು ಇದೆ ಅಂತಲೇ ಹೇಳಿ, ಇಲ್ಲ ಅಂದರೆ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಮಾಡೋ ಇಂಟ್ರೆಸ್ಟ್ ಇದ್ದರೆ. ಜೊತೆಗೆ ವೈಫೈ ನೋಡಿದ್ರೆ ನಿಮ್ಮ ಹತ್ರ ವೈಫೈ ಇದ್ದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ನಿಮ್ಮ ಹಾಟ್ಸ್ಪಾಟಲ್ಲಿ ನೀವು ವರ್ಕ್ನ ಮಾಡ್ಬೋದು ಅನ್ಲಿಮಿಟೆಡ್ ಡೇಟಾನ ಹಾಕ್ಕೊಂಡು. ಕಂಪ್ನಿಯವ್ರು ಕೇಳಿದಾಗ ಇದೆ ಅಂತ ಹೇಳಬೇಕಾಗಿರುತ್ತೆ, ಓಕೆನಾ. ಆಮೇಲೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನೀವು ಡೈರೆಕ್ಟಾಗಿ HR ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡಿ ಕಾಲ್ HR ಅಂದ್ಬಿಟ್ಟು ರಿಮ್ ಅನ್ನೋ ಅವ್ರ ನಂಬರ್ನ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ HR ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ನ ಮಾಡ್ಬೋದು. ವಾಟ್ಸಪ್ ಮಾಡಿ ಆದಷ್ಟು ನಾನು ಪ್ರಿಫರ್ ಮಾಡೋವಂಥದ್ದು. ವಾಟ್ಸಪ್ಪಲ್ಲಿ ಆಯ್ ಅಂತ ಸೆಂಡ್ ಮಾಡಿ ನಿಮ್ಮ ಹೆಸ್ರನ್ನ ಹಾಕಿ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ ಕೆಳಗಡೆ
ಲೈಕ್ ನಿಮ್ಮ ಪ್ರೊಫೈಲ್ ಅಥವಾ ಜಾಬ್ ವೇಕೆನ್ಸಿನ ನಾನು ನೌಕರಿಯಲ್ಲಿ ನೋಡಿದ್ದೆ. ಸೊ ಅದ್ರ ರಿಲೇಟೆಡ್ ನನ್ನ ರೆಸ್ಯೂಮ್ನ ಸೆಂಡ್ ಮಾಡಿದ್ದೀನಿ, ಚೆಕ್ ಮಾಡಿ ರಿಪ್ಲೈ ಮಾಡಿ ಅಂತ ಮೆಸೇಜ್ನ ಕಳಿಸ್ಬೋದು ನೀವು, ಇಲ್ಲಾಂದರೆ ವಾಯ್ಸ್ ಮೆಸೇಜ್ನ ಕಳಿಸ್ಬೋದು. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಾದಮೇಲೆ ನೀವು ಇಲ್ಲಿ ಕಾಲ್ನ ಮಾಡಿ, ಓಕೆನಾ. ಕಾಲ್ ಮಾಡಿ ಕಾನ್ಫಿಡೆಂಟಾಗಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ದಂಗೆ ಮಾತಾಡಿ. ಕಾಲ್ ಮಾಡೋಕ್ಕಿಂತ ಮುಂಚೆನೇ ಏನು ಹೇಳಬೇಕಂತ ರೆಡಿ ಮಾಡ್ಕೊಂಡು ಕಾಲ್ ಮಾಡಿ, ಓಕೆನಾ. ಯಾಕಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋದ್ರಿಂದ ನೀವೇ ಕಾಲ್ ಮಾಡ್ತಾ ಇರೋದ್ರಿಂದ ನೀವು ಕ್ಲಿಯರಾಗಿ ಮಾತಾಡಬೇಕಾಗಿರುತ್ತೆ. ಸೊ ಫಸ್ಟೇ ನೀವು ಏನು ಹೇಳಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕಾಲ್ನ ಮಾಡಿ, ಓಕೆ. ಇನ್ನು ರೋಲ್ನ ನೋಡಿದ್ರೆ ಕಸ್ಟಮರ್ ಸಪೋರ್ಟ್ ವಾಯ್ಸ್ ಬ್ಲೆಂಡೆಡ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಟೈಪ್ ಬಂದು BPM BPO ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ನಿಮ್ಮದಿಲ್ಲಿ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆ್ಯಂಡ್ ಆಪ್ರೇಟರ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಇಲ್ಲಿ ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ. ಪರ್ಮನೆಂಟ್ ಅಂದರೆ ನೀವು ಕಂಪ್ಲೀಟ್ಲಿ ಮನೆಯಿಂದನೇ ಮಾಡುವಂಥದ್ದು. ವರ್ಕ್ ಫ್ರಮ್ ಹೋಮ್ ಲೈಕ್ ವರ್ಕ್ ಫ್ರಮ್ ಆಫೀಸಿಗೆ ಬರೋ ನೆಸೆಸಿಟಿ ಇರೋದಿಲ್ಲ, ಟ್ರಾವೆಲ್ ಮಾಡೋ ನೆಸೆಸಿಟಿ ಕೂಡ ಇರೋದಿಲ್ಲ ಅಂತ. ಇನ್ನು ರೋಲ್ ಕ್ಯಾಟಗರಿ ನೋಡಿದರೆ ವಾಯ್ಸ್ ಬ್ಲೆಂಡೆಡ್ ಅಂತ ಕೊಟ್ಟಿದ್ದಾರೆ, ಓಕೆನಾ. ಇದು ವಾಯ್ಸ್ ಅಂದರೆ ಮಾತಾಡೋಂಥದ್ದು ಏನಿಲ್ಲ, ಬ್ಲೆಂಡೆಡ್ ಆಗಿರುತ್ತೆ. ಇನ್ನು ಎಜುಕೇಷನ್ಸ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು PUC ಪಾಸ್ ಆಗಿದ್ದೀರಾ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಗ್ರ್ಯಾಜುಯೇಟ್ಸಲ್ಲಿ BCom ಡಿಪ್ಲೊಮೊ ಏನೇ ಕಂಪ್ಲೀಟ್ ಮಾಡಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾರೆಲ್ಲ 12th ಅಥವಾ PUC ಪಾಸ್ ಆಗಿದ್ದೀರಾ ಮಿಸ್ ಮಾಡ್ತಾ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಕೀ ಸ್ಕಿಲ್ಸ್ ನೋಡಿದ್ರೆ ಕಸ್ಟಮರ್ ಸರ್ವಿಸ್, ಕಾಲ್, ವಾಯ್ಸ್ ಪ್ರೋಸೆಸ್, ಟೆಲಿಕಾಲಿಂಗ್ ಇದೆಲ್ಲ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಯಾವುದಿದ್ರೂ ಓಕೆ, ಯಾವುದಿಲ್ಲ ಅಂದರೂ ಕೂಡ ಇಲ್ಲಿ ಓಕೆ, ಏನೂ ಮ್ಯಾಟ್ರ್ ಆಗೋದಿಲ್ಲ. ಇನ್ನೂ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಚಾಟ್ ಪ್ರೋಸೆಸ್ಸಲ್ಲಿ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ. ಕಂಪ್ನಿ ಕಸ್ಟಮರ್ಸ್ ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ದರೆ ಮಾಡಿದ್ರೆ ಅಲ್ಲಿ ಚಾಟ್ನ ಮಾಡಿರ್ತಾರೆ, ಅದಕ್ಕೆ ನೀವು ರೆಸ್ಪಾಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನು ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ಅವರಲ್ಲಿ ಫೀಡ್ ಮಾಡಿಬಿಟ್ಟಿರ್ತಾರೆ, ನೀವು ಅದನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಷ್ಟೇ. ಹೇಗೆ ಮಾಡಬೇಕು ಅನ್ನೋದನ್ನ ಕೆಲಸದಲ್ಲಿ ನಿಮಗೆ ಆನ್ ಬೋರ್ಡಿಂಗ್ ತೊಗೊಳ್ಬೇಕಾದ್ರೆ ಒಂದ್ಸಲ ಡೆಮೋ ಕೊಟ್ಟು ತೋರಿಸ್ತಾರೆ, ಅದೇ ರೀತಿ ನೀವು ವರ್ಕ್ ಮಾಡ್ಕೊಂಡು ಹೋದರೆ ಆಗುತ್ತೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ. ಇನ್ನು ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ರೆ ಅಥವಾ ಗ್ರ್ಯಾಜುಯೇಟ್ಸ್ ಆಗಿದ್ರೆ ಅಂದರೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮ್ಗೇನಿಲ್ಲ ಅಂದರೆ 20,000ಇಂದ 28,000ವರೆಗೂ ಪರ್ ಮಂತ್ ಸ್ಯಾಲ್ರಿನವರು ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ನೀವು ಚೆನ್ನಾಗಿ ಮಾಡಿದರೆ ಬೋನಸ್ ಕೂಡ ಪ್ರೊವೈಡ್ನ ಮಾಡ್ತಾರೆ, ಓಕೆನಾ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡೋಗುತ್ತೆ. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಯಿತು ಅಂತ. ಇದಾದ ಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟನ್ನು ಕೂಡ ಚೆಕ್ ಮಾಡ್ಕೊತಾ ಇರಿ, ಯಾಕಂದರೆ ಡೈಲಿ ಬೇಸಲ್ಲಿ ಅವರು ಇಮೇಲ್ನ ಮಾಡೋದ್ರಿಂದ ಕೆಲವೊಂದು ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೋಗಿರುತ್ತೆ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆಯಿತು ಅಂದ್ರೂ ಪ್ಲೀಸ್ ಲೈಕ್ ಮಾಡಿ. ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.